ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಪ್ಲಾನ್ ಬೆನ್ನಲ್ಲೇ ಜೋರು ಮಳೆಯಾಗಿದೆ. ಕೊಡಗಿನಲ್ಲಿ 2 ದಿನಗಳಿಂದ ವರುಣನ ಆರ್ಭಟ ಸಿಕ್ಕಾಪಟ್ಟೆ ಜೋರಾಗಿದೆ. ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಪ್ಲಾನ್ ಬೆನ್ನಲ್ಲೇ ಜೋರು ಮಳೆಯಾಗ್ತಾ ಇದೆ. ಕೊಡಗಿನಲ್ಲಿ 2 ದಿನಗಳಿಂದ ವರುಣನ ಆರ್ಭಟ ಜೋರಾಗಿದೆ. ಭಾಗಮಂಡಲದ ತ್ರಿವೇಣಿ ಸಂಗಮ ಸಂಪೂರ್ಣ ಜಲಾವೃತ ಆಗಿದೆ. ಕಾವೇರಿ ನದಿ ನೀರಿನ ಮಟ್ಟದಲ್ಲಿ ದಿಢೀರಂತ ಭಾರಿ ಏರಿಕೆ ಆಗಿದೆ. ಸೊ ಏನು ಮೋಡ ಬಿತ್ತನೆಯ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಇದ್ರು ರಾಜ್ಯದಲ್ಲಿ, ಆದ್ರೆ ಈಗ ನೋಡಿದ್ರೆ ಕೊಡಗಲ್ಲಿ 2 ದಿನದಿಂದ ಮಳೆಯ ಆರ್ಭಟ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ಸೊ ಹೀಗಾಗಿ ಕೊಡಗಿನ ಭಾಗದಲ್ಲಿ ಅಂದ್ರೆ ಭಾಗಮಂಡಲದ ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ಜಲಾವೃತವಾಗಿದೆ. ನೀವು ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ. ಸೊ ಕಾವೇರಿ ನದಿ ನೀರಿನ ಮಟ್ಟದಲ್ಲಿ ದಿಢೀರಂತ ಭಾರಿ ಏರಿಕೆಯಾಗಿದೆ. ಯಾಕಂದ್ರೆ ಕೊಡಗಿನಲ್ಲಿ ಮಳೆ ಆಗಿದೆ. ಸೊ ಕೊಡಗಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಜೋರಾಗಿ ಬರ್ತಾ ಇದೆ. ಭಾಗಮಂಡಲ ಎಲ್ಲ ಕೂಡ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ.